ಓಕೆ ಸರ್ ಇವತ್ತಿನ ಕಾರ್ಯಕ್ರಮ ವಿದ್ಯುತ್ ಸಹಕಾರ ಕ್ಷೇತ್ರಕ್ಕೆ ಚುನಾವಣೆ ಏನಿಲ್ಲ ಈಗ ನಾವು DCC ಬ್ಯಾಂಕ್ ಚುನಾವಣೆ ನಾವು ಅನ್ನೋದು ಬಿಸಿ ಇದ್ದೀವಿ. ಸೊ ನಿಮ್ಮ ವಿಶ್ವಾಸಕ್ಕೆ ನಾವು ಮೀಟಿಂಗ್ ಮಾಡಿ ಇವತ್ತು ನಮಗೆ ಒಂದು 6 ದಿವಸ ಇದು ಪ್ರಚಾರ ಮಾಡಿ ಅಥವಾ ಕಾರ್ಯಕ್ರಮ ಮಾಡಿ ವ್ಯಕ್ತಿ ಮಾಡ್ತೀವಿ ಎಲ್ಲರೂ ಪ್ಲ್ಯಾನ್ ಮಾಡ್ತದೆ. ಟೈಮ್ ಶಾರ್ಟ್ ಐತೆ, ಎಷ್ಟು ಸಾಧ್ಯ ಆಗ್ತೈತೆ ಎಲ್ಲರಿಗೂ ಭೇಟಿ ಆಗ್ತೀವಿ, ಕನ್ವಿನ್ಸ್ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಅಂದ್ರೆ ಅವ್ರು ಏನಿಲ್ಲ ಅಪಪ್ರಚಾರ ಮಾಡಿದ್ರೆ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಎಲ್ಲ ಒಳ್ಳೆಯ ವಾತಾವರಣ ಐತೆ ಅಂತ ಅನಿಸ್ತದೆ. ನಾಗೇನಲ್ಲ ಅವ್ರು ತಪ್ಪು ಮಾಡಿದ್ರೆ ನಾವು ತಪ್ಪು ಅದನ್ನು ನಿರ್ಣಯ ತಗೊಳ್ಳೋಂಥ ಶಕ್ತಿ ದೇವರು ಮತದಾರ ಕೊಟ್ಟಿದ್ರು. 28 ಒಳ್ಳೆ ನಿರ್ಣಯ ತಗೊಂಡು ವಿನಂತಿ ಮಾಡ್ತೀವಿ, ಎಲ್ಲರೂ ಒಳ್ಳೇದಾಗ್ತದೆ. ಸರ್ ಇನ್ನೇನು ಚುನಾವಣೆ ಹತ್ತಿರ ಬೇಕು, ಇನ್ನೂ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಲ್ಲ, ಎಲ್ಲ ಜನರಲ್ಲೇ ಗೊಂದಲ ಇದೆ. ಅದ್ರ ಬಗ್ಗೆ ಈಗ ಅಭ್ಯರ್ಥಿಗಳು ಸೊ ಘೋಷಣೆ ಮಾಡ್ತೀವಿ. ನಾನು ಸಂಕೇಶ್ವರದಾಗ ಒಂದು ಫಂಕ್ಷನಾಗಿ ಹೇಳಿದ್ದೆ, ನಾವು ಹಳೆ ಮಂದಿಗೆಲ್ಲ ಕಂಟಿನ್ಯೂ ಮಾಡ್ತಂತ ಹೇಳಿದ್ರು. ಈ ಚರ್ಚೆ ಏನು ಬರಾಕತ್ತೈತ್ರಿ, ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಇಷ್ಟು ಜನ ಇದ್ದಾಗ ನೀವು 15 ಮಂದಿ ಒಳಗೆ ಕೆಲವೊಂದು ಕಡೆ ಬದಲಾವಣೆ ಮಾಡಬೇಕು ಒತ್ತಡ ಬರತೈತೆ. ಇಲ್ಲಿ ಪ್ರಮುಖರೆಲ್ಲ ರೀ ಕಾರ್ಯಕರ್ತರು ಅದಕ್ಕೆ ಚೇಂಜ್ ಮಾಡಿದ್ರೆ ಚಲೋ ಆಗ್ತೈತಿ ಅಂತೇಳಿ ಬರ್ತೈತಿ. ಅದ್ರ ಬಗ್ಗೆ ಮಾನ್ಯ ನಾವು ಪ್ರಮುಖರು ಅಕಸ್ಮಾತ್ ಅಂತ ಕೆಲವೊಂದು ಚೇಂಜಸ್ ಮಾಡೋದು ಬಂತಂದ್ರೆ ಅವ್ರು ಕನ್ವಿನ್ಸ್ ಮಾಡಿ ಚೇಂಜ್ ಮಾಡಿ ಹೊಸ ಕ್ಯಾಂಡಿಡೇಟ್ ಹಾಕ್ಬೋದು. ಯಾಕಂದ್ರೆ ಹಂಗೂ ಕೆಲವೊಂದು ಪ್ರಸಂಗ ಬರ್ಬೋದಲ್ರಿ. ಸೊ ಮಾಡ್ತೀವಿ, ಒಟ್ಟು ಒಳ್ಳೆ ಪ್ಯಾನಲ್ ಮಾಡಿ ಒಟ್ಟು ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಸೊ ಮ್ಯಾಕ್ಸಿಮಮ್ ಅವರ ಪ್ಯಾನಲ್ ಅಂದ್ರೆ ಅಭ್ಯರ್ಥಿ ಮೇಲೆ ಪ್ಯಾನಲ್ ಓಟ್ ಜಗುವಂತ ನಾವು ಅವರು ಪ್ಲ್ಯಾನ್ ಮಾಡತ್ತಾರೋ ನಾವು ಮಾಡತ್ತಾರೋ ಎಲೆಕ್ಷನ್ ಅಂತ ಎಲ್ಲ ಇರ್ತೈತಿ. ಬಟ್ ಒಳ್ಳೆ ಅಭ್ಯರ್ಥಿನ ಹಾಕಿ ಗೆಲ್ಸುವಂಥ ಪ್ರಯತ್ನ ಮಾಡ್ತೀವಿ. ಚುನಾವಣೆ ನಿಮಿತ್ತವಾಗಿ ಈಗ ಆಲ್ರೆಡಿ ಬಿಲ್ ತುಂಬಾತಾರ ಅಂತ ಕೆಲವೊಂದಿಷ್ಟು ಜನ ಆಡ್ತಾರೆ. ಯಾಕಂತಂದ್ರೆ ಮತದಾರಗಳು ಏನು ವೋಟಿಂಗ್ ಅದಾವ್ರಿ, ಚುನಾವಣೆ ಬಂದೈತನಂತಲೇ ಓಟ್ ಈ ನಮ್ಮ ಬಿಲ್ಗಳು ತುಂಬಾತಾವ. ವೋಟರ್ಸ್ಗಳು ಜಾಸ್ತಿ ವೋಟರ್ಸ್ಗಳು ವೋಟರ್ಸ್ ಅಲ್ಲ ವೋಟರ್ಸ್ಗಳು ಅಂದ್ರೆ ಈಗ ಏನು ಬಿಲ್ ತುಂಬ ಬಾಕಿ ಬಿಲ್ಗಳು ಇವಾಗ ತುಂಬಾತಾರ. ಈ ಥರ ಒಂದು ಪ್ರಚಾರ ಇದ್ದೈತ್ರಿ ತಮ್ಮ ಕಡೆಯಿಂದ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ವೋಟಿಂಗ್ ಬರೋಂಗೆ ಕಟ್ಟಾಕಿರಬಾರ್ದು ಅಂತ ಸ್ವಾಭಾವಿಕ ಅವ್ರು ತುಂಬ್ತಾರೆ ರೀ. ಯಾಕಂದ್ರೆ ತುಂಬಿದಿಲ್ಲ ಅಂದ್ರೆ ಓಟ್ ಬರೋದಿಲ್ಲ. ತುಂಬ್ರೆ ಏನು ತಪ್ಪಿಲ್ಲ, ಎಲ್ಲ ತುಂಬ ವೋಟಿಂಗ್ ಅಂದ್ರೆ ಒಳ್ಳೇದು ರೀ. ಅದು ಬರಬಾರ್ದು, ನಾಳೆ ಡಿಸ್ಪ್ಯೂಟ್ ಆಯ್ತು ಮತ್ತೆ ಎಲ್ಲರೂ ಅದು ಲೀಗಲ್ ಕಾಂಪ್ಲಿಕೇಶನ್ ಆಗ್ಬೋದು. ತುಂಬ್ರೆ ಒಳ್ಳೆ ತುಂಬ ಎಲ್ಲರೂ ವೋಟಿಂಗ್ ಬರಲಿ. ಯಾಕಂದ್ರೆ 60,000 ಓಟ್ ಬರ್ಬೋದು ರೀ. ಅದು ನಿಮ್ಮದು ಒಂದು ಇದು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಮಿನಿ ವಿಧಾನಸಭೆ ಚುನಾವಣೆ ಆದಂಗೆ ಆಗ್ತೈತೆ. ಸರ್ ವೋಟರ್ಸ್ ಬಗ್ಗೆ ಗದ್ದಲ ಇರೋದು ಸರ್, ಒಂದು 80,000 ತನಕ ಬರ್ತಾವು. ಅದು ವೋಟರ್ಸ್ ಬಗ್ಗೆ ಕೆಲವು ಗೊಂದಲಗಳಿವೆ, ಅದನ್ನ ನಾವು ಮುಂಚಿನ ತರ್ತೀವಿ, ಇಲ್ಲ ಅಂದ್ರೆ ಕೋರ್ಟ್ ವರೆಗೆ ಹೋಗ್ತೀವಿ ಸರ್. ವೋಟರ್ ಬಗ್ಗೆ 80,000 ಬರೋದಿಲ್ಲ. ನನಗಿರೋ ಮಾಹಿತಿ ಪ್ರಕಾರ 60,000-62,000 ಬರ್ತಾವಂತ ಸುದ್ದಿ ಇದೆ ರೀ. 80,000 ಬರೋದಿಲ್ಲ. ಸೊ ಲೀಗಲ್ ಕಾಂಪ್ಲಿಕೇಶನ್ ಏನಾಗಲ್ಲ. ಯಾಕಂದ್ರೆ ಯಾವುದೇ ಕೋರ್ಟ್ ರೀ ಮತದಾನ ಹಕ್ಕು ನಿಲ್ಸಕ್ಕೆ ಹೋಗೋದಿಲ್ಲ ಅಥವಾ ನಿಲ್ಸಿದ್ರೆ ಕೊಡತ್ತ ಆದೇಶಗಳಾಗಿದ್ದಾವ್ರಿ ದೇಶದೊಳಗೆ. ಯಾವುದೇ ಕೋರ್ಟ್ ಈ ವೋಟಿಂಗ್ ಸ್ಟಾಪ್ ಮಾಡೋಂಥ ಉದಾಹರಣೆಗಳಿಲ್ಲ. ಆ ಥರ ಏನು ಆಗೋಕ್ಕಿಲ್ಲ ರೀ. ಸೊ ಎಲ್ಲರಿಗೂ ಮತದಾನ ಬರಲಿ. ಎಷ್ಟು 60,000 62,000 ಎಲ್ಲರೂ ಬಂದು ವೋಟ್ ಮಾಡಿದ್ರೆ ಒಳ್ಳೇದು ರೀ. ಇನ್ನು DCC ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹುಕ್ಕೇರಿ ಕ್ಷೇತ್ರದಾಗ ಬಹಳಷ್ಟು ಗೊಂದಲಗಳಾಗತ್ತವೆ, ಕಿತ್ತೂರಿನಲ್ಲೂ ಆಯ್ತು ಸರ್ ಗಲಾಟೆಗಳಾದವು. ಹುಕ್ಕೇರಿ ಕ್ಷೇತ್ರದಾಗಂತೂ ಬಹಳಷ್ಟು ಗಲಾಟೆಗಳ ವಿಚಾರನ ಚರ್ಚೆ ನಡೆದೈತಿ. ಅದಕ್ಕೆ ಕರೆಕ್ಟ್ ರೀ. ಅದು ಅಂದ್ರೆ ಆ ಬೆಳವಣಿಗೆ ಆಗಬಾರ್ದಾಗಿತ್ತು. ಯಾಕಂದ್ರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಬರೋದಿರ್ಬೇಕು. ನಾವೆಲ್ಲರೂ ಎಲ್ಲ ರಾಜಕಾರಣ ಭಾಷಣ ಮಾಡ್ತಾರೆ. ಅಂದರೆ ಸಹಕಾರ ರಾಜಕೀಯ ಬಂತಂದ್ರೆ ಕೆಡ್ತೈತೆ ಅಂತ. ಸೊ ರಾಜಕೀಯ ಬರಬಾರ್ದು ಬಂತು. ಯಾಕಂದ್ರೆ ಏನಾಗ್ತೈತಿ, ನಾವೆಲ್ಲ ಮುಖಂಡರು ನಮ್ಮ ಕಡೆಯವರು ಅವ್ರಿಗೆ ನಾವು ಸ್ಟ್ರಾಂಗ್ ಆಗಿರ್ತೀವಿ. ಸಾಮಾನ್ಯ ಮಂದಿಗೆ ತೊಂದರೆ ಆಗ್ತೈತೆ. ಯಾಕಂದ್ರೆ ಅವ್ರು ಈ ಕಡೆ ಬರೀ ಆ ಕಡೆ ಬಂದಾಗ ಫ್ರೀಯಾಗಿ ಬಿಡಬೇಕು. ಯಾರ ಪ್ರೀತತೆ ಗೊತ್ತಾಗ್ತದೆ. DCC ವಿಚಾರ ಇದೆ. ಈಗ ಎಲ್ಲ ಕಡೆ ನಾವು ಸ್ವಲ್ಪ ಹುಕ್ಕೇರಿ ಕಿತ್ತೂರು ಬಿಟ್ಟರೆ ಎಲ್ಲ ಕಡೆ ಶಾಂತ ನಡೆದೈತೆ. ಸೊ ನಾವು DCC ಬ್ಯಾಂಕ್ ವಿಚಾರದಾಗ ತಮ್ಮ ಮುಖಾಂತರ ಎಲ್ಲ ಜಿಲ್ಲೆ ಜನತೆಗೆ ಇದ್ರಿ. ಸೊ ನಾವು ಹೆಂಗೋ ಮಾಡಿ ದೇವರ ಆಶೀರ್ವಾದ, ನೀವೆಲ್ಲರೂ ಆಶೀರ್ವಾದ ಮಾಡಿ ಹುಕ್ಕೇರಿ ಗೆಲ್ಲಿಸ್ಕೊಟ್ರೆ 13 ಆಗ್ತದೆ. ಈ ಥರ ಐತಿ, ಫೈಟ್ ಮಾಡತ್ತಾರೆ. ಸೊ ಇರ್ತೈತಿ. ಆದರೆ ಎಲ್ಲ ನಾವು ವಿನಂತಿ ಮಾಡ್ಕೊತೀನಿ ಎಲ್ಲರಿಗೂ, ಜಿಲ್ಲೆಯೊಳಗೆ ಈ ಕೋಆಪರೇಟಿವ್ ಕ್ಷೇತ್ರದೊಳಗೆ ರಾಜಕಾರಣ ಬೇಡ, ನಿರ್ವಾಡ ಬೇಡ, ಸಮಾಜದಲ್ಲಿ ಶಾಂತಿ ಎಲೆಕ್ಷನ್ ನನ್ನ ವಿನಂತಿ. ಒಂದು ಕಡೆ ಹುಕ್ಕೇರಿ ಶಾಸಕರು ಹೇಳ್ತಾರೆ ಏನಂತಂದ್ರೆ ಡಿ ಜಾರಕಿಹೊಳಿ ಹೇಳ್ಕೊಂಡ ಕೇವಲ ಆಕ್ಟರ್ ಅಷ್ಟು ಇದ್ರೆ ನಡೆಯಂಗಿಲ್ಲ, ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಹೇಳಿದ್ರೆ ಅವರು ಬಂದ್ರಣ ಇಲ್ಲೊಂದು ಇದನ್ನ ಆಗ್ತೈತಿ ಅಂತ ಹೇಳ್ತಾರೆ. ಓಡಾಡ್ತಾರು, ಪ್ರೊಡ್ಯೂಸರ್ ಬಂದಿಲ್ಲ ಅಂತ ಸರ್. ಎಲ್ಲಿದ್ದಾರೆ ಹುಕ್ಕೇರಿ ಶಾಸಕರು ಹೇಳಿದ್ರು. ನಿಖಿಲ್ ಕತ್ತಿ ಅವರು ಈಗ ಮತ್ತೆ ಇಬ್ಬರು ಪ್ರೆಸೆಂಟ್ ಇಲ್ಲ, ಅವ್ರಿಗೆ ಟಕ್ಕರ್ ಕೊಡಿಸಲಾಗಿ ಏನಾದ್ರು ಮತ್ತೆ ಪ್ರಚಾರ ಮಾಡ್ತಾರೆ. ನಾವು ನೋಡ್ರಿ ನಮ್ಗೆ ನಾವು ಅನ್ನೋದಲ್ಲ, ನಾವು ಸಮಾಜದಲ್ಲೇ ಎಲೆಕ್ಷನ್ ಮಾಡೋರು. ನಾವು ಯಾರು ಟಕ್ಕರ್ ಕೊಡ್ತೀವೋ ಅಥವಾ ಜಿದ್ದು ಮಾಡ್ತೀವಿ, ನಾವು ಯಾರನ್ನೂ ನಮ್ಮ ಸಭೆಯೊಳಗೆ ಯಾರನ್ನು ಬೇಯೋರಿಲ್ಲ, ಟೀಕಾ ಮಾಡೋರಿಲ್ಲ. ನಾವು ಹೇಳಿಲ್ಲ ಪ್ರತಿ ಸರ್ಕಾರ ಕಡೆ ನೀವು 30 ವರ್ಷ ಅಧಿಕಾರ ಕೊಟ್ಟಿದ್ದೀವಿ, ನಮಗೊಂದು 5 ವರ್ಷ ಕೊಡ್ರಿ, ನಾವು
ಪ್ರೀತಿಯಿಂದ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ. ಕಾನ್ಸ್ಟೇಬಲ್ ಯಾರಿಗೂ ಮಾಡೋಲ್ಲ. ಎಲ್ಲರೂ ಅವರು ಈಗ ಸಮಾಧಾನ ಶಾಂತಿ ಜನ ಯಾರು ಬೈತಾರೋ ಗೆಲ್ತಾರೋ ಯಾರು ಗೆಲ್ತಾರೋ ಚೆನ್ನಾಗಿ ಸಂಸ್ಥೆ ನಡೆಸ್ಕೊಂಡು ಒಂದು ನಮ್ಮ ಆಸೆ. ಪ್ರೊಡ್ಯೂಸರ್ ಡೈರೆಕ್ಟರ್ ಇವತ್ತಿಂದ ಆಕ್ಟಿವ್ ಆಗಿದಾರಂತ ಸರ್ ಕ್ಷೇತ್ರದಲ್ಲಿ. ಅಂದ್ರೆ ಈಗ ನಮ್ಮ 6 ಗಂಟೆಗೆ ರೈತರಿಗೆ ಅನ್ನಕರ ಜಿಲ್ಲೆ ಟಿಟಿ ಫಿಕ್ಸ್ ಮಾಡಿತಿರೋದು. ಸೊ ಅದ್ರ ಪ್ರಕಾರ ಅವರು ಮುಗಿಸ್ತೀರಿ. ಅಲ್ಲೆಲ್ಲ ಏನು ಮಾಡ್ಕೊಂಡು ಮುಂದೆ ರಾಜಕಾರಣ ಏನು ತಂತ್ರಗಾರಿಕೆ ಮಾಡಬೇಕು, ಇನ್ನೂ ಏನೇನು ಮಾಡೋದು, ಇನ್ನೂ ಶಾರ್ಟ್ ಟೈಮ್ ಇರಲ್ಲ. ಮ್ಯಾಕ್ಸಿಮಮ್ ಮಾಡ್ತೀವಿ, ಸಮಾಧಾನ ಶಾಂತಿ ಚುನಾವಣೆ ಮಾಡ್ತೀವಿ. ಯಾಕಂದರೆ ದೇಶದೊಳಗೆ ಯಾಕಂದ್ರೆ ಇಂಥ ಒಂದು ಸಂಸ್ಥೆ ಇರ್ತದೆ. ಇದನ್ನೆಲ್ಲ ಈಗ ಸತೀಶ್ ಅವರು ವಿಧಾನಸಭೆಯಲ್ಲಿ ನಾವೆಲ್ಲ ಇದ್ರೆ ಇನ್ನೂ ಹೆಚ್ಚಿನ ಶಕ್ತಿಯಾಗಿ ಸರ್ಕಾರ ಎಲ್ಲಿ ಇರ್ತೈತಲ್ಲ ಅಲ್ಲಿ ಹೆಚ್ಚು ಭಾವಿಸ್ತೈತೆ. ಅದಕ್ಕೆ ದುಡ್ಡು ಬೇಕಾಗ್ತೈತಿ. ಇವರಾದ್ರೆ ಚಲೋ ಆಗ್ತೈತಿ. ಮತ್ತು ಹಿಂಗೆ ನಡೀತಾ ಅಂದ್ರೆ ಮತ್ತು ಅದು ಹಳಿದಾಗ್ತೈತಿ. ಆಗಬಾರ್ದು. ಇದೊಂದು ಅವಕಾಶ ಜನರಿಗೆ ಸುಧಾರಣೆ ಮಾಡೋಕೆ ಮಾಡ್ರಂದ್ರೆ ಒಂಥರ ಹೊಕ್ಕಿರ್ತಾರ ಭವಿಷ್ಯ ಇನ್ನೂ ಚಲೋ ಆಗ್ತೈತೆ. ಅದು ಸರ್ ಇನ್ನೊಂದು ಏನಂತಂದ್ರೆ ಈಗ ಕೆಲವೊಂದಿಷ್ಟು ಗ್ರಾಮಗಳೊಳಗೆ ಏನು ಗಲಾಟೆಗಳು ನಡೀತದೆ, ಘರ್ಷಣೆಗಳು ನಡೀತದೆ. ಅವಾಗ ಏನಂತಂದ್ರೆ ಹೊರಗಿನವ್ರು ಗುಂಡಾಗಳು ಅಂತ ಅಂದ್ಕಿಸಿದ ಈ ಥರ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ಹೊರಗಿನವ್ರು ಗುಂಡಾಗಳು ಕಳಿಸಿ ಈ ಥರ ಮಾಡ್ತಾರೆ. ಮುಂದೆ ಇದೇ ಥರ ಆಯ್ತಂದ್ರೆ ನಿಮ್ಮ ಪರಿಸ್ಥಿತಿ ಹೆಂಗೆ ಏನೋ ಅಂತ ಕೆಲವೊಂದಿಷ್ಟು ಇಲ್ಲ ಅಂದ್ರೆ ನೋಡಿ, ಯಾವ ಊರಾಗ ಸೊಸೈಟಿ ಮೀಟಿಂಗ್ ಇರ್ತೈತಲ್ಲ ಆ ಊರಾಗಿನವ್ರಿಗಿಂತ ಹೆಚ್ಚು ಹೊರಗಿನ ಊರವ್ರು ಇರ್ತಾರೆ. ಇದೇ ತಾಲೂಕದವ್ರು ಮಾಡಿ ಆ ಊರ ಮಂದಿ ಸುಮ್ಮನೆ ಶಾಂತಿ ಎಲೆಕ್ಷನ್ ಮಾಡ್ಕೊಂಡ್ರು ಅವ್ರ ಫಾಲೋವರ್ಸ್ ಇಲ್ಲ. ಹೊರಗಿನ ಮಂದಿ ಎರಡೂ ಕಡೆ ಬಂದಿರ್ಬೇಕು. ಅದು ಬರಬಾರ್ದು ಅಂತ ಏನಲ್ಲ. ಎಲ್ಲ ಜಗಳ ಆಗಬಾರ್ದು ಈ ಸಲ. ಯಾಕಂದ್ರೆ ಅವ್ರು ಯಾರು ಅಲ್ಲಿ ನಿರ್ಣಯ ಮಾಡ್ತಾರೆ ಇವೆಲ್ಲ ಹೋಗಿ ಕೆಲವೊಂದು ಕಡೆ ಬೇರೆ ಕಡೆ ಶಾಸಕರದಾರು ಹೋಗಿ ಸೊಸೈಟಿ ಕುಂಡ್ಬಾರ್ದು. ಅದು ಅವಕಾಶ ಇರಬೇಕು. ಯಾಕಂದ್ರೆ ಹೊರಗೆ ಮೀಟಿಂಗ್ ನಡೆದಾಗ ಹೋಗ್ಬಾರ್ದು. ಆಮೇಲೆ ಬೇಕಾದ್ರೆಲ್ಲ ಹೋಗಿ ಹೊರಗಿದ್ದು ಮಾಡ್ಬೋದು. ನನ್ನ ವಿನಂತಿ ತಮ್ಮ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ತರಬಾರ್ದು, ದೂರ ಇಟ್ಟ ಮಾಡೋನು. DCC ಬ್ಯಾಂಕ್ ಒಳ್ಳೆ ದೊಡ್ಡ ಬ್ಯಾಂಕ್ ಐತಿ, 100 ವರ್ಷ ಇತಿಹಾಸ ಐತಿ. ಅನ್ನಸಭೆಯಲ್ಲಿ ನಮ್ದೆಲ್ಲ ಭಾಳ ಕನಸು ಕಂಡಿದ್ದು ನಾವು 10 ವರ್ಷ ಇನ್ನೂ ಬ್ಯಾಂಕ್ ಚಲೋ ನಡೆಸೋದು. ಎಲ್ಲರೂ ಸಹಕಾರ ಕೊಡಿ. ಎಷ್ಟು ಬ್ಯಾಂಕ್ ಗಟ್ಟಿ ಆಗ್ತದೆ ಫೈನಾನ್ಷಿಯಲಿ ಅಷ್ಟು ಅದು ವಾಪಸ್ ರಿಟರ್ನ್ ರೈತರಿಗೆ ಬರ್ತೈತಿ. ಎಲ್ಲ ಯೋಜನೆ ಇಟ್ಕೊಂಡು ಮಾಡೋದು ಸಮಾಧಾನ ಮಾಡೋಣ. ಅವ್ರು ಬೇಕಾದ್ರೆ ಟೀಕಾ ಮಾಡಿ ಬೈ ಬರಕ ನಾವು ಅನ್ನೋದ್ರಲ್ಲಿ ಯಾರಿಗೆ ಬೈದಿಲ್ರಿ, ಸಮಾಧಾನ ಹೋಗ್ತದೆ. ಈ ಥರ ಮಾಡ್ಕೊಂಡು ಸರ್ ಕೊನೆಯದಾಗಿರಿ ಈ ಸದಸ್ಯರನ್ನ ಹೈಜಾಕ್ ಮಾಡುವಂತ ಒಂದು ಪದ್ಧತಿ ಬಹಳ ಜೋರಾಗಿ ನಡೆದೈತ್ರಿ. ಕೆಲವೊಂದಿಷ್ಟು ಈ ಕಡೆ DCC ಬ್ಯಾಂಕ್ ಸಂಬಂಧಿಸಿದಂಗೆ ಸಿಕ್ಕಾಪಟ್ಟೆ ಹೈಜಾಕ್ ಮಾಡ್ತಾರೆ ಸರ್. ಈ ಕಡೆ ಹೈಜಾಕ್ ಮಾಡುವಂತ ಒಂದು ಎಲ್ಲ ಕಡೆ ನಡೆದೈತೆ. ಆಗ್ಬಾರ್ದೈತೆ ಎಲ್ಲ ಆಗ್ತೈತೆ. ಸೊ ಮೊದಲು ಈಗ ಹೇಳಿದ ಬೇರೆ ತಾಲೂಕು ಇರ್ಬೋದು ಮತ್ತು ಇನ್ನೊಂದು 3-4 ತಾಲೂಕು ಆಗ್ತೈತಿ. ಆಗಬಾರ್ದು. ಸಮಾಧಾನ ಆಗಬೇಕು. ನೋಡಿ ಎಲ್ಲ ಸಮಾಧಾನ ಮಾಡಿ. ಎಷ್ಟು ತಿಳಿಯಿಲ್ಲ ಇಲೆಕ್ಷನ್ ಆಗಿದೆ ಅಂದ್ರೆ ಗೊತ್ತಾಗಿದೆ. ನಾವೊಂದು ಮಣ್ಣಿನ ಪ್ರಶ್ನೆ ಏನಿಲ್ಲ. ಯಾಕಂದ್ರೆ ಚುನಾವಣೆ ಆಗಬೇಕು. ಸಮಾಧಾನಲೇ ಚುನಾವಣೆ ಯಾಕಂದ್ರೆ ಇಲ್ಲಾಂದ್ರೆ ಇಲೆಕ್ಟ್ ಆಗಿ ಬಂದವ್ರಿಗೆ ಯಾರ್ಯಾರ 5 ಲಕ್ಷ ಕೊಡಲ್ಲ, ಹೋಗೋದಿಲ್ಲ ಇರ್ಬೋದು. ಅಥವಾ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಆಮೇಲೆ ಹೋಗಲ್ಲ. ಚುನಾವಣೆ ಆತ ಡಿಫಿಕಲ್ಟಿ ಅದರ ತ್ರಾಸ ಗೊತ್ತಾಗಿ ನಾಳೆ ಎಲ್ಲರನ್ನೂ ನಾರಾಜನ ನೋಡ್ಕೊಂಡು ಹೋಗಿ ಆಗ್ತೈತೆ. ಚುನಾವಣೆ ಆಗಬೇಕ್ರಿ, ಸಮಾಧಾನ ಆಗಬೇಕು. ಮತ್ತೆಲ್ಲ ಈಗ ನಾವೆಲ್ಲ ಇಲೆಕ್ಟ್ ಆಗಿರ್ತಾವೆ ಹೋಗಿ ಕೈ ಮುಗಿಬೇಕಲ್ಲ ರೀ. ಅದಕ್ಕೆ ಸೊ ಆಗಲೇ ಒಳ್ಳೇದಾಗಲಿ. ಮುಂದಿನ ದಿನಮಾನದಾಗ ಬೇರೆ ತಾಲೂಕಿಗೆ ಇಲ್ಲಿ ರೈತರಿಗೆ ಜನಕ್ಕೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ಇಷ್ಟು ದಿನ ಬರೀ ಸೆಲೆಕ್ಟೆಡ್ ಅಂತ ಇನ್ನು ಮುಂದೆ ನೀವು ಏನಾದರೂ ಎಲೆಕ್ಟೆಡ್ ಮೂಲಕ ಅವ್ರಿಗೆ ಒಂದು ಇದನ್ನ ಸಂದೇಶ ಕೊಡ್ತೀರಿ. ಸೆಲೆಕ್ಟ್ ಮಾಡಿ ಅಲ್ಲ ನಾವು ಹೇಳಿದ್ರಲ್ಲ ಎಲೆಕ್ಟ್ ಮಾಡುವಂಥ ಹಕ್ಕು ನನ್ನ ಕಡೆ ಇಲ್ಲ, ಅವ್ರ ಕಡೆ ಇಲ್ಲ, ಮತದಾರ ಕಡೆ ಐತಿರಿ. ನಾವು ವಿನಂತಿ ಮಾಡ್ಕೋಬೋದು ಅವ್ರಿಗೆ ಮಾಡತ್ತೇಳಿ. ಈಗ ನಾವು ಎಲ್ಲ 3 ಮಂದಿ ಇಂಥವ್ರನ್ನ ಎಲೆಕ್ಟ್ ಮಾಡ್ತಂದ್ರೆ ಮಾಡೋಲ್ಲ. ಅವರೆಲ್ಲ ಕೂಡ ಇಂಥವ್ರು ಮಾಡೋದು. ಫೈನಲಿ ಜನ ಮತದಾರ ಓಟ್ ಹಾಕಿದ್ರು ಅವರಿಗೆ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿರಿ. ನಿಮ್ಮ ಭವಿಷ್ಯ ಒಳ್ಳೇದಾಗ್ತೈತೆ ಅಂತ ಹೇಳಿದ್ರೆ ನಾವು ಹೇಳ್ತಿಲ್ಲ. ಶಾಂತಿ ಚುನಾವಣೆ ಮಾಡಿ ವಿದ್ಯುತ್ ಸಹಕಾರಿ ಸಂಘದಿಂದ ನಾವು ಬಹುಮತ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಸಕ್ಸಸ್ ಆಗ್ತೀವಿ ಅಂತೇಳಿ ನಮಗೆ ಆಸೆ ಇದೆ. ಆಗ್ತೀವಿ. ಓಕೆ, ಥ್ಯಾಂಕ್ ಯು.